ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಜಮಾನ್ರೆ, ಒಂದು ನಿಮಿಷ ಆಟೋ ನಿಲ್ಲಿಸಿ. ಯಾಕೆ ಬರು? ನನಗೆ ಎಳ್ನೀರು ಕುಡಿಬೇಕು ಅಂತ ಅನಿಸ್ತಾ ಇದೆ. ಆದಿತ್ಯ, ನನ್ನ ಸೊಸೆಗೆ ಎಳ್ನೀರು ಕುಡಿಬೇಕು ಅಂತ ಆಸೆ ಆಗಿದೆ. ಯಾವುದಾದ್ರೂ ಎಳ್ನೀರು ಅಂಗಡಿ ಇದ್ರೆ ನಿಲ್ಸಪ್ಪ. ಈ ಆಸೆ ಈಡೇರಿಸಿಲ್ಲ ಅಂದರೆ ಅಪ್ಪ ಮಗ ಇಬ್ರಿಗೂ ಮರ್ಯಾದೆ ಇರಲ್ಲ. ನೀವು ಹೇಳೋದು ಕರೆಕ್ಟು. ನಿಧಾನಕ್ಕೆ ಬಾಮ್ಮ. ಯಜಮಾನ್ರೆ, ಪೂರ್ ಹೆಂಗಿರ್ ಕೊಡೆ ನಮಗೆ ಇವಾಗ ಹೆಂಗಿಲ್ಲ. ಬರೀ ನೀರು. ರೂಪಿ, ಇನ್ನೊಂದು ಎಳ್ನೀರು ಬೇಕಾ? ಮೇಡಮ್ ಅವರು ಅಣ್ಣ, ಸ್ಪೆಷಲ್ ಅಣ್ಣ. ಸರಿ ಮತ್ತೆ. ಆದಿತ್ಯ, ಪಾರ್ವತಿ ಚೆಕಪ್ಗೆ ದುಡ್ಡು ಕೊಡೋದು ಬೇಡ ಅಂದೆ. ಸರಿ, ಈಗ ಒಂದು ಎಳ್ನೀರು ಕೊಟ್ಟು ಹಾಕು ಇಲ್ವಾ ನಮಗೆ? ಅಪ್ಪ, ನೀವು ತಪ್ಪು ತಿಳ್ಕೊತಾ ಇದ್ದೀರಾ. ತಪ್ಪು ತಿಳ್ಕೊತಾರ ನೀನು ನಡ್ಕೋಬೇಡ. ನೀನು ಆಟನ ಬೇರೆ ವಿಷಯದಲ್ಲಿ ಇಟ್ಕೋ. ಎಳ್ನೀರು ದುಡ್ಡು ನಾನು ಕೊಡ್ತೀನಿ. ಯಜಮಾನ್ರೆ, ಎಷ್ಟಾಯಿತು? ಸರಿ ಮತ್ತೆ ತಗೊಳ್ಳಿ. ಚಿಲ್ಲರೆ ನೀವೇ ಇಟ್ಕೊಳ್ಳಿ. ನನ್ನ ಸೊಸೆಗೂ ಅವಳು ಹೊಟ್ಟೆಲಿರೋ ಮಗುಗೆ ಒಳ್ಳೆ ದಾರಿ ಅಂತ ಹರಿಸಿ ಸಾಕು. ತಾಯಿ ಮಗುಗೆ ಇಬ್ಬರಿಗೂ ಒಳ್ಳೆಯದಾಗಿ. ಇಷ್ಟು ರಿಲ್ಯಾಕ್ಸ್ಡ್ ಆಗಿ ಕೂತಿದ್ದೀರಾ? ಅದು ಈ ಜಾಗದಲ್ಲಿ. ಪ್ರತಿದಿನ ಇಲ್ಲಿ ಅಖಿಲ ಅವ್ರನ್ನ ನೋಡಿ ಅಭ್ಯಾಸ, ಅದಕ್ಕೆ ಕೇಳಿದೆ. ಅಖಿಲ ಅದಕ್ಕೆ ನಂತರ ಅವ್ರ ಜಾಗದಲ್ಲಿ ನನ್ನ ಅಕ್ಕನ ಮಗಳು ಜನನಿನ ನೋಡೋ ಅಭ್ಯಾಸ ಮಾಡ್ಕೊ. ಬಂದಾಗ್ಲಿಂದ ಇದೇ ಮಾತು ಹೇಳ್ತಾ ಇದ್ದೀರಾ. ಆದರೆ ಇವತ್ತು ಹೇಳ್ತಿರೋದ್ರಲ್ಲಿ ಕಾನ್ಫಿಡೆನ್ಸ್ ಸ್ವಲ್ಪ ಜಾಸ್ತಿ ಕಾಣಿಸ್ತಿದೆ. ಅಂಥದ್ದು ಏನು ನಡೀತು? ಇಷ್ಟು ದಿನ ನನ್ನ ಮನಸ್ಸಲ್ಲಿದ್ದು ಕೊರಗು ಏನಪ್ಪ ಅಂದರೆ, ಆ ಡ್ರೈವರ್ ಮಗಳಿಗೂ ನಮ್ಮ ಜನನಿ ಸಮಕ್ಕೆ ಎಲ್ಲ ಸೌಲಭ್ಯಗಳು ಸಿಗ್ತಿವೆ ಅನ್ನೋದು. ಆದರೆ ನಿನ್ನೆ ನಾನು ಕೊಟ್ಟ ಮಾತಿನ ಏಟಿಗೆ ಆದಿತ್ಯ ಪಾರ್ವತಿನ ಕರ್ಕೊಂಡು ಗವರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ. ಅದೇ ನಮ್ಮ ಅಖಿಲ ಅದಕ್ಕೆ ಜನನಿನ ಕರ್ಕೊಂಡು ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋದರು. ಅಖಿಲ ಅದಕ್ಕೆ ಆ ಪಾರ್ವತಿಗೋಸ್ಕರ, ಅವಳ ಮಗುಗೋಸ್ಕರ ಮನ್ಸು ಕರಗಿ ಏನು ಬೇಕಾದರೂ ಸಹಾಯ ಮಾಡೋಕ್ಕೆ ಮುಂದೆ ಬರ್ಬೋದು. ಆದರೆ ಅದನ್ನು ತಗೊಳ್ಳೋಕ್ಕೆ ಆ ಪಾರ್ವತಿ ಆದಿತ್ಯನೇ ಮನ್ಸು ಮಾಡಬಾರ್ದು. ಆ ಥರ ಅವ್ರ ಮನಸ್ಸನ್ನ ಮುರಿತಾ ಬರ್ತೀನಿ. ಗುಡ್, ವೆರಿ ಗುಡ್. ಓ ಮೈ ಗಾಡ್, ಸಿಂಡ್ರೆಲ್ಲಾ. ಗೊತ್ತಾಯ್ತು, ನನಗೀಗೆಲ್ಲ ಗೊತ್ತಾಯ್ತು. ನಿಮ್ಮಿಬ್ರಿಗೂ ಮೊದಲೇ ಪರಿಚಯ ಇದೆ ತಾನೆ? ನೀವಿಬ್ರು ಒಂದೇ ಟೀಮ್ ತಾನೆ? ಅಯ್ಯ ಇಲ್ಲ
ಇಲ್ಲಪ್ಪ, ನಿನಗೆ ಯಾಕೆ ಅನಿಸ್ತು? ನಾನು ಅಲ್ಲಿ ನಿಂತ್ಕೊಂಡೆ ನಿಮ್ಮಿಬ್ಬರನ್ನು ಗಮನಿಸ್ತಾ ಇದ್ದೆ. ನೀವಿಬ್ರು ಏನೋ ಮಾತಾಡ್ತಾ ಇದ್ದೀರಾ. ನೀವದೇನೋ ಮುರಿತೀನಿ ಅಂದ್ರಿ, ಇವಳು ಅದಕ್ಕೆ ಗುಡ್ ಅಂದ್ಲು. ಓ ಅದಾ, ಅದು ಇವರು ಮೈಕೈ ನೋವು ಅಂತ ಹೇಳಿದ್ರು, ಅದಕ್ಕೆ ನಾನು ಮಾತ್ರೆ ಕೊಟ್ಟಿದ್ದೆ. ನೋಡಿದ್ರೆ ಇವ್ರು ಮಾತ್ರೆನೇ ತಗೊಂಡಿಲ್ಲ, ಆದ್ರೂ ನೋವು ಹೊರಟೋಯ್ತು ಅಂದರು. ಅದು ಹೇಗೆ ಅಂತ ಕೇಳಿದೆ. ಅದಕ್ಕೆ ಇವರು ನಾನು ಒಂದ್ಸಲ ಮೈ ಮುರಿದ್ರೆ ನೋವೆಲ್ಲ ಹೊರಟೋಗುತ್ತೆ ಅಂದರು. ಅದಕ್ಕೆ ಗುಡ್ ಅಂತ ಹೇಳಿದೆ ಅಷ್ಟೆ. ನೋವೇ ಚಾನ್ಸೇ ಇಲ್ಲ. ನೀನು ಹೇಳ್ತಾ ಇರೋದ್ರ ಮೇಲೆ ನಂಗೆ ನಂಬಿಕೆನೇ ಬರ್ತಾ ಇಲ್ಲ. ನಿಮ್ಮಿಬ್ಬರದು ಹಳೇ ಪರಿಚಯ ಅದಂತೂ ಗ್ಯಾರಂಟಿ. ಆದರೆ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಅಯ್ಯ ಇಲ್ಲಪ್ಪ, ಅದು ನಾವು ಹಳ್ಳಿ ಜನ ಅಲ್ವಾ, ಯಾರನ್ನಾದ್ರೂ ತುಂಬಾ ಬೇಗ ನಮ್ಮೂರಾಗ ಮಾಡ್ಕೊಂಡ್ಬಿಡ್ತೀವಿ. ಈಗ ನಿನ್ನ ನೋಡು, ನಾನು ಶಿಷ್ಯಾಗಿ ಮಾಡ್ಕೊಂಡಿಲ್ವಾ? ಹಾಗೆ ಏನಂದ್ರಿ ಇನ್ನೊಂದ್ಸಲ ಹೇಳಿ. ನೋಡ್ದಾಮಿನಿ, ನಿನ್ನನ್ನ ಇನ್ಮೇಲಿಂದ ನನ್ನ ಶಿಷ್ಯ ಅಂತ ಒಪ್ಕೊಳ್ತಾ ಇದ್ದೀನಿ, ಸರಿನಾ? ಆಹಾ, ಆನಂದ ಪರಮಾನಂದ ಪರಮಾನಂದ. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ನನ್ನನ್ನು ನಿಮ್ಮ ಶಿಷ್ಯಾಗಿ ಸ್ವೀಕರಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನೋಡ್ದಾಮಿನಿ, ಇದೇ ಕೊನೆ. ಇನ್ಮೇಲೆ ನೀನು ನನ್ನ ಮೇಲೆ ಅನುಮಾನ ಪಡೆದ್ಬಿಟ್ಟು ನಾನು ಹೇಳೋ ಕೆಲಸನ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೇಕು, ಗೊತ್ತಾಯ್ತಾ? ಗೊತ್ತಾಯ್ತು ಗುರುಗಳೇ. ಗುರುಗಳೇ, ಪಾರ್ವತಿಗೆ ಕಳೆದ ಸಲ ವಿಟಮಿನ್ ಡಿಫಿಷಿಯನ್ಸಿ ಇದೆ ಅಂತ ಡಾಕ್ಟರ್ ಹೇಳಿದ್ರು. ಈ ಸಲ ಅದು ಸರಿ ಹೋಗಿದೆಯೋ ಇಲ್ವೋ? ಜಯ, ರಘು ಬಂದ್ರ ಮನೆಗೆ? ಇಲ್ಲ ಮ್ಯಾಮ್, ಇನ್ನೂ ಬಂದಿಲ್ಲ. ಸರ್ಕಾರಿ ಆಸ್ಪತ್ರೆಗೆ ಅಲ್ವಾ ಮರೆ ಹೋಗಿರೋದು ಅವರು. ಇವರಿತ್ತೆ ತಡ ಆಗ್ಬೋದು. ಅಮ್ಮೋರೆ, ಸ್ವಲ್ಪ ಮನೆವರೆಗೂ ಹೋಗಿ ಬರಲ್ಲ? ಯಾಕೆ ಹನುಮಂತು? ನನ್ನ ಮಗಳು ಬಸ್ರಿ ಮೊದಲಿನ ಥರ ಅವಳಿಗೆ ಎಲ್ಲ ಕೆಲಸ ಮಾಡೋದಕ್ಕೆ ಬಿಡ್ತಿಲ್ಲ. ಅವರು ಆಸ್ಪತ್ರೆಯಿಂದ ಬರೋಷ್ಟರಲ್ಲಿ ಅಡುಗೆ ಮಾಡಿಟ್ಟಿರೋಣ ಅಂತ. ದೊಡ್ಡ ಯಜಮಾನರು ಊಟ ಮಾಡಿಕೊಂಡು ಇಲ್ಲ ಡಬ್ಬಿ ಕಟ್ಕೊಂಡು ಕೆಲಸಕ್ಕೆ ಹೋಗ್ಬೋದಲ್ಲ ಅಂತ. ನಮ್ಮ ಮನೆಯಲ್ಲಿ ಅರಸನ ಕೋಟೆ ಥರ ದಿನ ಹಬ್ಬದೂಟ ಇರೋಲ್ಲ. ಇರೋದನ್ನೇ ಬಿಸಿ ಬಿಸಿಯಾಗಿ ಮಾಡಿ ಮನೆ ಊಟ ಕೊಡೋಣ ಅಂತ. ಸರಿ, ಹೋಗ್ಬ. ಹನುಮಂತು, ಅಮ್ಮ, ಇವತ್ತು ಬೇರೆ ಯಾವ ಕೆಲಸನೂ ಇಲ್ಲ, ಹಾಗಾಗಿ ವಾಪಸ್ ಬರೋ ಅಗತ್ಯ ಏನೂ ಇಲ್ಲ. ನಿನ್ನ ಕೆಲಸನೆಲ್ಲ ನಿಧಾನವಾಗಿ ಮಾಡ್ಕೊ. ಆಗ್ಲಿಮ್ಮ. ಗುರುಗಳೇ, ನನ್ನನ್ನು ನಿಮ್ಮ ಶಿಷ್ಯಾಗಿ ಸ್ವೀಕಾರ ಮಾಡಿದ್ದು ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಿಮಗೀಗ ನನ್ನ ಕಡೆಯಿಂದ ಏನು ಸೇವೆ ಆಗಬೇಕು ಅಂತ ತಿಳಿಸಿದ್ರೆ? ನಾನಿಲ್ಲಿಗೆ ಬಂದಿರೋದು ಜನನಿಗೆ ಅನ್ಯಾಯ ಮಾಡೋ ಪಾರ್ವತಿನ ಪಕ್ಕಕ್ಕೆ ಸರಿಸ್ಬೇಕು ಅಂತ, ಅದು ಶಾಶ್ವತವಾಗಿ. ಅದ್ರ ಬಗ್ಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಹೇಳು. ನಾನು ಬಯಸಿದ್ದು ಅದೇ, ನೀವು ಹೇಳ್ತಿರೋದು ಅದೇ. ಆಯ್ತು ಆಯ್ತು ಅನ್ಕೋಬಿಡಿ ಗುರುಜಿ. ನಾನು ಬಂದಿದ್ದ ದಿವಸದಲ್ಲಿ ನೀನೇನು ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ.
ನಿನಗೆ ಮನೆ ಕೆಲಸದೊಳಗಿದ್ದಿದ್ದ ಪಾರ್ವತಿ ಈ ಮನೆಗೆ ಯಜಮಾನಿ ಆಗೋದು ನಿನಗಿಷ್ಟ ಇಲ್ಲ. ನಿನ್ನ ಕೈ ಕೆಳಗೆ ನೀನು ಹೇಳ್ತಿದ್ದ ಕೆಲಸನ ಮಾಡ್ಕೊಂಡಿದ್ದಿದ್ದ ಪಾರ್ವತಿ ಈಗ ನಿನಗೇ ಕೆಲಸ ಹೇಳೋ ಸ್ಥಾನದಲ್ಲಿ ಕೂರೋದು ನಿನಗಿಷ್ಟ ಇಲ್ಲ ಅಲ್ವಾ? ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಆದರೆ ಜನನಿ ವಿಷಯದಲ್ಲಿ ನಿನ್ನ ಮನಸ್ಸಿನಲ್ಲಿ ಏನು ಅಂದ್ಕೊಂಡಿದ್ಯಾ ಅನ್ನೋದು ನನಗೆ ಪೂರ್ತಿ ಅರ್ಥ ಆಗಲಿಲ್ಲ. ಅದಕ್ಕೆ ಈಗಲೇ ಎಚ್ಚರಿಸ್ಬಿಡ್ತೀನಿ. ಅಖಿಲ ಅದಕ್ಕೆ ನಂತರ ಈ ಮನೆಗೆ ಯಜಮಾನಿ ಆಗೋದು ನನ್ನ ಅಕ್ಕನ ಮಗಳು ಜನನಿ. ಅದಕ್ಕೆ ನೀನೇನಾದರೂ ಅಡ್ಡಿ ಮಾಡಕ್ ನೋಡಿದ್ರೆ ಅಯ್ಯೋ, ನನ್ನ ಗಂಡ ಮೋಹನ್ ಮೇಲೆ ಆಣೆ, ಈ ಮನೇಲಿ ನಿಮ್ಮ ವಿರೋಧ ಕಟ್ಕೊಂಡು ಯಜಮಾನಿ ಆಗೋ ಆಸೆ ನನಗೆ ಖಂಡಿತ ಇಲ್ಲ. ನೀನು ಈ ಮನೆ ಯಜಮಾನಿ ಆದ್ರೆ ನನಗೇನೂ ತೊಂದರೆ ಇಲ್ಲ. ಆದ್ರೆ ಆ ಪಂಡ್ರಾಪುರ ಪಾರ್ವತಿ ಮಾತ್ರ ಅರಸನ ಕೋಟೆಗೆ ಯಜಮಾನಿ ಆಗ್ಬಾರ್ದು ಗುರುಗಳೇ. ಆ ಥರ ಆಗೋದಕ್ಕೆ ಈ ರತ್ನವೇಣಿ ಯಾವತ್ತಿಗೂ ಅವಕಾಶ ಮಾಡಿಕೊಡಲ್ಲ. ನಿನ್ ದಾರಿನೇ ಕಾಯ್ತಿದ್ದೆ. ಆಟೋ ಶಬ್ದ ಕೇಳಿ ಓಡ್ ಬಂದೆ. ಅಕ್ಕ, ಡಾಕ್ಟರ್ ನೋಡಿ ಏನಂದ್ರು? ಏನೂ ತೊಂದರೆ ಇಲ್ಲ ತಾನೆ? ಏನು ತೊಂದರೆ ಇಲ್ಲ, ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ರಮ್ಮ. ಹೊಟ್ಟೆಲಿರೋದು ಯಾರು ಹೇಳಿ? ಅರಸನ ಕೋಟೆ ಕುಡಿ, ಚೆನ್ನಾಗೇ ಇರಬೇಕು. ನಿನ್ನೇನು ಪರೀಕ್ಷೆ ಮಾಡಿ ಡಾಕ್ಟರ್ ಏನಂದ್ರು? ಏನು ತೊಂದರೆ ಇಲ್ವಂತೆ. ನಾನು ಮಗು ಇಬ್ರು ಆರಾಮಾಗಿ ಆರೋಗ್ಯವಾಗಿದ್ದೀವಂತೆ. ಆ ದೇವ್ರ ದಯೆ ನಮ್ಮ ಕುಟುಂಬದ ಮೇಲೆ, ನಮ್ಮ ಮಕ್ಕಳ ಮೇಲೆ ಹೀಗೆ ಇದ್ರೆ ಸಾಕು. ಸಾತಿ, ಪಾರ್ವತಿನ ಮನೆಗೆ ಕರ್ಕೊಂಡು ಹೋಗಿ, ನಾನು ಡ್ಯೂಟಿಗೆ ಹೋಗಿ ಬರ್ತೀನಿ. ಹಾಂ, ದಟ್ ಈಸ್ ಬಂದ್ರೆ ಅದು ನಾವು ಬೇಗ ಬಂದ್ವಿ. ನೀವು ಸರ್ಕಾರಿ ಆಸ್ಪತ್ರೆಗಲ್ವಾ ಹೋಗಿದ್ದು? ಅಲ್ಲಿ ಜನ ಜಾಸ್ತಿ ಇರ್ತದೆ, ನೀವು ಬರೋದು ತಡ ಆಗುತ್ತೆ ಅಂತ ಗೊತ್ತಾಯಿತು. ಅದಕ್ಕೆ ನೀವು ಬಂದೇನು ಸುಧಾರಿಸ್ಕೊಳ್ಳೋರಲ್ಲ, ಸೀದಾ ಹೊರಟ್ಬಿಡ್ತೀರಿ ಕೆಲಸಕ್ಕೆ. ನಾನು ಬೇಗ ಬಂದಿದ್ನಲ್ಲ, ಅಡುಗೆ ಎಲ್ಲ ರೆಡಿ ಮಾಡಿದ್ದೆ. ಹನುಮಂತು ಅಂದರೆ ಹನುಮಂತು ನನ್ನ ಮನಸ್ಸಿನ ಭಾರನ ಎಷ್ಟೋ ಕಡಿಮೆ ಮಾಡಿಬಿಟ್ಟ. ನನ್ನ ತಮ್ಮನ ಥರ. ಏನು ಬನ್ನಿ ಅಂತ ಕರ್ದಿಯಲ್ಲ, ಏನು ವಿಷಯ? ಏನಿಲ್ಲ, ಆ ಡ್ರೈವರ್ ಹನುಮಂತು ಇದ್ದಾನಲ್ಲ, ಅವನ ಬಗ್ಗೆ ನಿಮಗೆ ಸ್ವಲ್ಪ ಎಚ್ಚರಿಕೆ ಕೊಡಬೇಕಿತ್ತು, ಅದಕ್ಕೆ ಕರೆದೆ. ಆಸ್ತಿಯಲ್ಲಿ ಭಾಗ ಕೇಳಿದ್ದಕ್ಕೆ ನಮ್ಮ ಆದಿತ್ಯನೂ ಆ ಪಾರ್ವತಿನೂ ಈ ಮನೆಯಿಂದ ಹೊರಗಾಕಿದ್ರು. ಇರೋ ಬರೋ ಅಧಿಕಾರನೆಲ್ಲ ಕಿತ್ಕೊಂಡು. ಹಾಂ, ಇನ್ನೊಂದು ಮಾತು ಹೇಳಿದ್ರು, ನಾನು ಉಸಿರಿರೋವರೆಗೂ ಅರಸನ ಕೋಟೆ ಹೊಸಲನ್ನ ತುಳಿಬಾರ್ದು ಅಂತ ಹೇಳಿದ್ರು. ಆಗಲೇ ಅವರಿಬ್ಬರು ಮನೆ ಬಿಟ್ಟು ಹೊರಗಡೆ ಹೋಗಿದ್ದಿದ್ರೆ ಎಷ್ಟೊತ್ತಿಗೆ ಹಾದಿ ಬೀದಿಲಿ ಸುಟ್ಕೊಂಡಿರೋರು. ಅಷ್ಟಲ್ಲ, ಡ್ರೈವರ್ ಹನುಮಂತು ಬಂದು ಟ್ವಿಸ್ಟ್ ಕೊಟ್ಬಿಟ್ಟ. ಅಷ್ಟು ವರ್ಷ ನಮ್ಮ ಅಖಿಲಕ್ಕನ ಮುಂದೆ ತಲೆ ಬಗ್ಗಿಸ್ಕೊಂಡೇ ಮಾತಾಡ್ತಿದ್ದ ಹನುಮಂತು ಅವತ್ತು ತಲೆ ಎತ್ತಿ ಮಾತಾಡ್ದ. ನನ್ನ ಮಗಳು ಪಾರ್ವತಿನೂ ದೊಡ್ಡ ಯಜಮಾನ್ರನ್ನು ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡೇ ಹೋಗ್ಬಿಟ್ಟ. ನಮ್ಮ ಅಖಿಲಕ್ಕನಿಗೆ ಆ ಡ್ರೈವರ್ ಹನುಮಂತು ಬಗ್ಗೆ ಸಾಫ್ಟ್ ಕಾರ್ನರು. ಯಾಕೆ ಅಂದರೆ ಆ ಹನುಮಂತು ನಮ್ಮ ಅಕ್ಕನಿಗೆ ರಾಖಿ ಬ್ರದರು. ಅದಕ್ಕೆ
ಅವತ್ತವನು ಅವರಿಬ್ಬರನ್ನು ಕರ್ಕೊಂಡೋಗಿ ಅವ್ರ ಮನೇಲಿ ಇಟ್ಕೊಂಡಿದ್ದಕ್ಕೇನೆ ದಿನ ಬೆಳಗಾದ್ರೆ ಇಲ್ಲೇ ಓಡಾಡ್ಕೊಂಡು ನಮ್ಮ ಅಕ್ಕನ ಕಣ್ಣಿಗೆ ಬೀಳ್ತಾ ಇರ್ತಾರೆ. ಹಾಗಾಗಿನೇ ಆ ಪಾರ್ವತಿ ಬೊಸ್ರಿ ಅಂತ ನಮ್ಮ ಅಕ್ಕಂಗೆ ಗೊತ್ತಾಗಿದ್ದು ಅವಳ ಮೇಲೆ ಪ್ರೀತಿ ವಾತ್ಸಲ್ಯ ಎಲ್ಲ ಉಕ್ಕಿ ಹೊಳೆಯಾಗಿ ಹರಿತಾ ಇರೋದು. ಅಷ್ಟೇ ಅಲ್ಲ, ನೀವು ಹೇಳ್ತಾ ಇದ್ರಲ್ಲ ನಮ್ಮ ಜನನಿಗೆ ಆಗ್ತಾ ಇರೋ ಅನ್ಯಾಯನ ತಡಿಯೋಕೆ ನಾನು ಬಂದಿರೋದು ಅಂತ. ಅದಷ್ಟು ಸುಲಭ ಅಲ್ಲ ಗುರುಗಳೇ. ಅವಳು ಔಟ್ ಹೌಸಲ್ಲಿ ಇದ್ಕೊಂಡೇನೆ ನಮ್ಮ ಜನನಿನ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾಳೆ. ನಾಳೆ ಏನಾದರೂ ನಮ್ಮ ಅಖಿಲಕ್ಕನಿಗೆ ಆ ಪಾರ್ವತಿ ಮೇಲೆ ದಯೆ ಉಕ್ಕಿ ಅವಳನ್ನು ಈ ಮನೆಗೆ ಕರ್ಕೊಂಡು ಬಂದುಬಿಟ್ರೆ ಆ ಪಾರ್ವತಿ ಅರಸನ ಕೋಟೆಗೆ ಯಜಮಾನಿ, ಜನನಿ ಅವಳ ಮುಂದೆ ಕೈ ಕಟ್ಕೊಂಡು ನಿಂತಿರೋ ಜವಾನಿ. ದಾಮಿನಿ, ಕೋಪ ಮಾಡ್ಕೋಬೇಡಿ ಗುರುಗಳೇ. ನೋಡಿದ್ರ ಆ ಮಾತುಗಳನ್ನ ನಾನು ಬಾಯಿ ಮಾತಲ್ಲಿ ಹೇಳಿದ್ದಕ್ಕೆ ನಿಮಗೆ ಇಷ್ಟೊಂದು ಹೊಟ್ಟೆ ಉರಿತಾ ಇದೆ. ಇನ್ನು ಅದೇನಾದರೂ ಹಸಲಿಗೆ ನಡೆದೇ ಹೋಗ್ಬಿಟ್ರೆ ಅದು ನೀವು ಹೇಗೆ ತಡ್ಕೊಳ್ತೀರಾ? ಆ ಪಾರ್ವತಿ ಬಗ್ಗೆ ಮಾತಾಡಬೇಕು, ಅವಳಿಗೆ ಎಚ್ಚರಿಕೆ ಕೊಡಬೇಕು ಅಂತಾನೆ ಜನನಿ ಹತ್ರ ಹೋದೆ. ಆದರೆ ಜನನಿ ಪ್ರೀತು ಇಬ್ರು ಇಡೀ ಆಸ್ತಿನ ಅವಳಿಗೆ ಬರ್ಕೊಟ್ರು ನಾನು ಇನ್ನೂ ಸಂತೋಷ ಪಡ್ತೀನಿ ಅಂತ ಇಬ್ರು ಮಾತಾಡ್ಕೊಳ್ತಿದ್ರು. ನೋಡಿದ್ರಾ ಆ ಪಾರ್ವತಿ ಅವರಿಬ್ಬರನ್ನು ಅದು ಹೇಗೆ ಬ್ರೈನ್ ವಾಶ್ ಮಾಡಿದಾಳೆ ಅಂತ. ಅದಕ್ಕೆ ಆ ಡ್ರೈವರ್ ಹನುಮಂತಗೆ ಸ್ವಲ್ಪ ಬಿಸಿ ಮುಟ್ಸಿ ಗುರುಗಳೇ ಅಂತ ನಾನು ಹೇಳಿದ್ದು. ಮರದ ಬುಡಾನೆ ಅಲ್ಲಾಡ್ಸಿದ್ರೆ ಇನ್ನು ರೆಂಬೆ ಕೊಂಬೆಗಳೆಲ್ಲ ತಾನಾಗೆ ನೆಲಕ್ಕೆ ಬೀಳುತ್ತೆ. ನಾನು ಹೋಗಿ ಬರ್ತೀನಿ. ಅಪ್ಪ, ಇನ್ನೊಂದು ವಿಷಯ. ಮೊನ್ನೆ ತಾಯಿ ಕಾರ್ಡ್ ಹೆಸರಲ್ಲಿ ದಿನಸಿ ಹಣ್ಣು ಎಲ್ಲಿಂದ ಬಂತು, ಅದನ್ನ ಯಾರು ಕೊಟ್ಟಿದ್ದು ಅಂತ ನಮ್ಮೆಲ್ಲರಿಗೂ ಗೊತ್ತಾಯ್ತು. ಅವ್ರ ಉದ್ದೇಶ ಏನೇ ಆಗಿರ್ಬೋದು, ಆದರೆ ಈ ಸಲ ಆ ಥರ ಏನು ಕಳ್ಸೋದು ಬೇಡ ಅಂತ ಹೇಳ್ಬಿಡಿ. ಯಾಕೆಂದರೆ ಬಸ್ರಿ ಹೆಂಡ್ತಿನ ಆರೈಕೆ ಮಾಡದಿರುವಂಥ ಅಯೋಗ್ಯ ಗಂಡ ಅಂತ ಬೇರೆ ಯಾರು ನನ್ನ ಹಾಡ್ಕೊಳ್ಳೋದು ಬೇಡ. ಅದಕ್ಕೆ ಪ್ಲೀಸ್. ಸಾತಿ, ಪಾರ್ವತಿನ ಜೋಪಾನವಾಗಿ ಕರ್ಕೊಂಡು ಹೋಗಿ. ಒಂದು ನಿಮಿಷ ನಿಂತ್ಕೊಮ್ಮ ಪಾರ್ವತಿ. ಅರೆ ಹನುಮಂತು, ಅಲ್ಲ ಹನುಮಂತು, ಅರಸನ ಕೋಟೆಗೆ ಡ್ರೈವರ್ ಆಗಿ ಬಂದವನು ಅರಸನ ಕೋಟೆಗೆ ಬೀಗಾನೆ ಆಗ್ಬಿಟ್ಟಿಯಲ್ಲ. ಬೇಷ್ ಹನುಮಂತು, ಬೇಷ್. ಅರಸನ ಕೋಟೆಗೆ ನನ್ನ ಮಗಳು ಸೊಸೆ ಆಗಿರಬಹುದು, ಆದರೆ ನಾನು ಯಾವತ್ತು ಅರಸನ ಕೋಟೆಗೆ ಡ್ರೈವರೇ. ಆ ಸತ್ಯ ಯಾವತ್ತು ನನ್ನ ಮನಸ್ಸಲ್ಲಿರುತ್ತಮ್ಮ. ಬರೀ ಮಾತಲ್ಲಿರತ್ತೆ ಅನ್ನು. ಹನುಮಂತು, ವರ್ಷಗಳ ಹಿಂದೆ ನಿನ್ ಮಗಳ ಕೈಯನ್ನ ಹೀಗೆ ಹಿಡ್ಕೊಂಡ್ ಬಂದಿದ್ದೆ ಅನ್ಸತ್ತೆ ಅಲ್ವಾ? ಅರಸನ್ ಕೋಟೆವರೆಗೂ ಕರ್ಕೊಂಬಂದ್ ಬಿಟ್ಟಿದ್ದು, ಆದಿತ್ಯನ್ ತಲೆ ಕೆಡಿಸಿ ಅವನ್ನ ಮದುವೆ ಆಗಕ್ಕೆ ಕುಮ್ಮಕ್ ಕೊಟ್ಟಿದ್ದು. ನೀವು ಅಂದ್ಕೊಂಡ ಮಾತ್ರಕ್ಕೆ ಅದೇ ಸತ್ಯ ಆಗ್ಬಿಡಲ್ಲ.
ಅದು ನಿಮ್ಮ ಅನಿಸಿಕೆ ಅಷ್ಟೇ. ಅನಿಸಿಕೆ ಅನ್ನೋದು ಯಾವತ್ತು ನೆರಳಿನ ಥರ, ಅದು ಯಾವತ್ತು ಬೆಳಕಿನ ವಿರುದ್ಧನೇ ಕಾಣಿಸ್ಕೊಳ್ಳೋದು. ನಿಮ್ಮ ಈ ಅನಿಸಿಕೆ ಅನ್ನೋದು ಅಷ್ಟೇ ನಮ್ಮ ಸತ್ಯದ ವಿರುದ್ಧನೇ ಇರೋದು. ಚೆನ್ನಾಗೇ ಮಾತಾಡ್ತೀಯ ಡ್ರೈವರ್ ಹನುಮಂತು. ಆದರೆ ಇದು ಬರೀ ನನ್ನ ಅನಿಸಿಕೆ ಮಾತ್ರ ಅಲ್ಲ, ಸುತ್ತಮುತ್ತ ಇರೋ ಜನರ ಅನಿಸಿಕೆ. ನಿನ್ನ ಮಗಳ ಬಗ್ಗೆ ಜನ ಎಲ್ಲ ಏನು ಮಾತಾಡ್ಕೋತಾ ಇದ್ದಾರೆ ಅಂತ ಗೊತ್ತಾ ನಿನಗೆ? ಒಂದು ಸಣ್ಣ ಹಳ್ಳಿಯಲ್ಲಿ ಬೆಳೆದು ಕಾಲೇಜ್ ಮೆಟ್ಲು ಹತ್ತದೇ ಇರೋ ಹುಡುಗಿ ಸಿಟಿಗೆ ಬಂದು ಅಪ್ಪ ಕೆಲಸ ಮಾಡ್ತಾ ಇದ್ದ ದೊಡ್ಡ ಮನೆ ಹುಡುಗನ್ನೇ ಬುಟ್ಟಿಗೆ ಹಾಕೊಂಡು ಅಂತ ಮಾತಾಡ್ಕೋತಾರೆ. ಬುಟ್ಟಿಗೆ ಹಾಕೊಳ್ಳಿ ಅಂತಾನೆ ಅಪ್ಪ ಮಗಳನ್ನ ಹಳ್ಳಿಯಿಂದ ಕರೆಸ್ಕೊಂಡು ಅಂತಾನು ಮಾತಾಡ್ಕೋತಾರೆ. ಆ ಥರ ಎಲ್ಲ ಮಾತಾಡಬೇಡಿ, ಅಂಥ ಜನ ಅಲ್ಲ ನಾವು. ನೋಡಿ, ನಾನು ಯಜಮಾನ್ರು ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ವಿ. ಆದರೆ ಅಪ್ಪ ನಮ್ಮ ಪ್ರೀತಿನ ಒಪ್ಕೊಂಡಿರಲಿಲ್ಲ, ಮದುವೆನೂ ಕೂಡ ಒಪ್ಕೊಂಡಿರಲಿಲ್ಲ. ಅದು ನಿಮಗೆ ಗೊತ್ತಾ?